ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ನಿಮ್ಮ ಜೊತೆ ನಾನು ಮುಡಿಕೆರೆಯಲ್ಲಿರೋ ಚಿಕ್ಕಮಂಗ್ಳೂರು ಹತ್ರ ಎತ್ತಿನ ಭುಜ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಎತ್ತಿನ ಭುಜ ಟ್ರೆಕ್ಕಿಂಗ್ ಇಟ್ಸ್ ವೆರಿ ಫೇಮಸ್ ಆ್ಯಕ್ಚುಲಿ. ತುಂಬ ಜನ ಇಷ್ಟಪಡ್ತಾರೆ ಇಲ್ಲಿ ಟ್ರೆಕ್ ಮಾಡೋದಕ್ಕೆ, ಎಸ್ಪೆಷಲಿ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಬನ್ನಿ ನೋಡೋಣ. ಇಲ್ಲಿ ಇದೇ ರೋಡಲ್ಲಿ ಹೋಗ್ಬೇಕು ನಾವು, ಮಡ್ ರೋಡಲ್ಲಿ. ಮಡ್ ರೋಡ್ ಒಂದು ಸ್ವಲ್ಪ ಫಾರೆಸ್ಟ್ ಕೈಂಡ್ ಇದೆ. ತುಂಬ ಚೆನ್ನಾಗಿ ಅನಿಸುತ್ತೆ ಮಾರ್ನಿಂಗ್ ಟೈಮು. ನೋಡ್ತಾ ಇದ್ದೀರಲ್ಲ, ತುಂಬ ಏನು ಬಿಸಿಲಿದೆ ಅಂತ ಅನಿಸಲ್ಲ, ಮತ್ತು ರಿಲ್ಯಾಕ್ಸ್ ಆಗಿರುತ್ತೆ. ನಾನು ಆ್ಯಕ್ಚುಲಿ ನನ್ನ ಪಾಪು ಮತ್ತು ನನ್ನ ಹಸ್ಬೆಂಡ್ ಜೊತೆ ಹೋಗಿದ್ದು. ಸೊ ತುಂಬ ಚೆನ್ನಾಗಿತ್ತು. ಫಾರೆಸ್ಟ್ ಒಳಗಡೆ ಇದ್ದೀವಿ ಅನ್ನೋ ಫೀಲ್ ಆಗುತ್ತೆ. ತುಂಬ ತಣ್ಣಗಿರುತ್ತೆ, ಚೆಂದ ಅನಿಸುತ್ತೆ. ಸೊ ನೀವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ನೋಡಿ, ಇಲ್ಲಿ ಒಂದು ಸ್ವಲ್ಪ ಕಲ್ಲು ಜಾಸ್ತಿ, ಈ ಥರ ಎಲ್ಲ ಮಡ್ ರೋಡೆಲ್ಲ ಒಂದು ಸ್ವಲ್ಪ ಜಾಸ್ತಿ ಇದೆ. ಒಂದು ಸ್ವಲ್ಪ ಸ್ಲಿಪ್ಪರಿ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಹುಷಾರಾಗೆ ಹೋಗಬೇಕು. ಅಂದರೆ ಪಾಪು ಇದ್ದಾಗ ಒಂದು ಸ್ವಲ್ಪ ಕಷ್ಟನೇ ಆ್ಯಕ್ಚುಲಿ. ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಈ ಥರ ಸಿಚುವೇಶನ್ಸ್ ಮತ್ತು ಪ್ಲೇಸಸ್ ಇದ್ದಾಗ. ಸೊ ವಿ ಬೋತ್ ಶೇರ್ಡ್ ಆ್ಯಕ್ಚುಲಿ. ಸೊ ಚೆನ್ನಾಗಿತ್ತು. ನಾವು ಯೂಶ್ವಲಿ ಹೀಗೆ ಪಾಪು ಕರ್ಕೊಂಡೇ ಹೋಗ್ತೀವಿ ಔಟಿಂಗ್ಸ್ ಹೋದಾಗ. ಅದು ಅವಳಿಗೂ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ವಿ ಡೋಂಟ್ ಮಿಸ್ ಅರಲ್ಲ. ಸೊ ಆ ಪರ್ಸ್ಪೆಕ್ಟಿವ್ನಲ್ಲಿ ಅವಳನ್ನೂ ಕರ್ಕೊಂಡು ಹೋಗ್ತೀವಿ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಹೀಗೆ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಹೀಗೆ ಒಳಗಡೆ ಹೋಗಬೇಕು. ಅಲ್ಲಿಂದ ಮತ್ತೆ 1 ಕಿಲೋಮೀಟರ್ ಒಂದು ಸ್ವಲ್ಪ ಲೈಕ್ ಬೆಟ್ಟ ಹತ್ತದಂಗೆ ಇರುತ್ತೆ. ಅಲ್ಲಿ ಒಂದು ಸ್ವಲ್ಪ ಸ್ಲೋಪ್ ಇರುತ್ತೆ, ಅಲ್ಲೂ ಸ್ವಲ್ಪ ಹುಷಾರಾಗಿರಬೇಕು. ಇಲ್ಲಿ ಒಂದು ಸ್ವಲ್ಪ ನೆರಳಿರುತ್ತೆ, ಹಾಗಾಗಿ ನಮ್ಗೆ ಅಷ್ಟೊಂದು ಬಿಸಿಲಂತ ಅನಿಸಲ್ಲ. ಬಟ್ ಬೆಳಿಗ್ಗೆ ಟೈಮ್, ಅರ್ಲಿ ಮಾರ್ನಿಂಗ್ ಟೈಮ್ ಟ್ರೆಕ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಆಫ್ಟರ್ನೂನ್ ಟೈಮ್ ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಕಷ್ಟ. ಇಲ್ಲೆಲ್ಲ ತುಂಬ ಬಿಸಿಲಿರುತ್ತೆ ನೋಡಿ. ಸೊ ಆ ಫಾರೆಸ್ಟ್ ಟೈಪ್ ಬಿಟ್ಟರೆ ಮತ್ತೆ ನಮಗೆ ಇಲ್ಲಿ ಫುಲ್ ಬಿಸಿಲೇ ಬರುತ್ತೆ. ಸ್ವಲ್ಪ ಹುಷಾರಾಗಿ ನಡ್ಕೊಂಡು ಹೋಗ್ಬೇಕಿಲ್ಲಿ. ನೋಡಿ, ಆ ಪೀಕ್ ಹತ್ರ ಹೋಗ್ತೀವಿ ಇವಾಗ ನಾವು. ದಟ್ ಈಸ್ ಎತ್ತಿನ ಭುಜ ಟ್ರೆಕ್ ಪೀಕ್ ಅಂತ ಹೇಳ್ತಾರೆ. ಇಲ್ಲಿ ತುಂಬ ಜನ ಬಂದಿದ್ದಾರೆ ನ್ಯೂ ಇಯರ್ ಟೈಮಲ್ಲಿ. ಸೊ ಬನ್ನಿ ಹೋಗೋಣ ನಾವು ಅಲ್ಲಿಗೆ. ಫ್ರೆಂಡ್ಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಯೂಶ್ವಲಿ ಲೈಕ್ ತುಂಬ ಚಿಟ್ಚಾಟ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿ ಗಾಳಿ ಬರ್ತಿರುತ್ತೆ. ಹೀಗೆ ಅಂದರೆ ಒಂದು ಸ್ವಲ್ಪ ತುಂಬ ಸ್ಲೋಪ್ ಇರುತ್ತೆ. ಒಂದು ಗ್ರಿಪ್ ಇಟ್ಕೊಂಡು ಹತ್ಕೊಂಡು ಹೋಗಬೇಕು. ತುಂಬ ಚೆನ್ನಾಗೂ ಅನಿಸುತ್ತೆ. ನನ್ನ ಮಗಳು ಕೂಡ ಚೆನ್ನಾಗಿ ಟ್ರೆಕ್ ಮಾಡ್ತಾ ಇದ್ದಾಳೆ ನೋಡಿ. ಸೊ ಮೇಲ್ಗಡೆ ಹೋಗ್ತಾ ಇದ್ದಂಗೆ ನಮಗೆ ಈ ಥರ ವ್ಯೂ ಸಿಗ್ತಾ ಹೋಗುತ್ತೆ. ತುಂಬ ಚೆನ್ನಾಗಿರುತ್ತೆ. ವರ್ತ್ ಅನಿಸುತ್ತೆ ನಮಗೆ ವ್ಯೂ ನೋಡೋದಕ್ಕೆ. ಈ ಥರ ಟ್ರೆಕ್ ಮಾಡಿದ್ಕೂ ಸಾರ್ಥಕ ಅನ್ನೋ ಫೀಲ್ ಬರುತ್ತೆ ನಮಗೆ, ಅದು ಮೇಲ್ಗಡೆ ಹೋಗ್ತಾನೆ ಪೀಕ್ ಹತ್ರ. ಸೊ ಇದು ಬಂದು ಬೇಸ್ ಆಫ್ ದಟ್ ಎತ್ತಿನ ಭುಜ ಪ್ಲೇಸ್. ನೋಡಿ ಫ್ರೆಂಡ್ಸ್, ತುಂಬ ಜನ ಮೇಲ್ಗಡೆ ಎಲ್ಲ ಹತ್ತೋಗ್ತಾ ಇದ್ದಾರೆ. ಸೊ ಆ ಪಾಯಿಂಟ್ ಹೋಗೋದು ಒಂದು ಸ್ವಲ್ಪ ಕ್ರಿಟಿಕಲ್ ಇದೆ ಆ್ಯಕ್ಚುಲಿ. ಅಲ್ಲಿ ತುಂಬ ಹುಷಾರಾಗಿ ಹತ್ತಬೇಕು. ಸೊ ನೋಡಿ, ಹೀಗೆ ತುಂಬ ಚೆನ್ನಾಗಿದೆ. ತುಂಬ ರಮಣೀಯವಾದ ದೃಶ್ಯ ಅಂತಾರಲ್ಲ, ಆ ಥರ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಟೈಮಲ್ಲಂತೂ ತುಂಬ ಮಸ್ತ್ ಇರುತ್ತೆ. ಇನ್ನೊಂದು ಫೆಬ್ರವರಿ ಮಾರ್ಚಲ್ಲಂತೂ ಫುಲ್ ಗ್ರೀನರಿ ಆಗಿರುತ್ತೆ ಇಲ್ಲಿ. ಮಡಿಲಲ್ಲಿ ಮಗು ಆಗಿರ್ತೀವಿ ಈ ಥರ ಪ್ಲೇಸಸ್ಗೆ ಬಂದಾಗ. ತುಂಬ ರಿಲ್ಯಾಕ್ಸ್ ಅನಿಸುತ್ತೆ ಆ್ಯಕ್ಚುಲಿ. ಎಸ್ಪೆಷಲಿ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ, ನಮ್ಮ ಹತ್ರದವ್ರ ಜೊತೆ ಈ ಥರ ಎಲ್ಲ ಬಂದಾಗ ಹೊರಗಡೆ. ಈಗ ಫ್ರೆಂಡ್ಸ್ ವಾಪಸ್ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಅಷ್ಟೊಂದು ನಾನು ವೀಡಿಯೋಸ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ತುಂಬಾ ಸ್ಲಿಪ್ಪರಿ ಇತ್ತು. ಸೊ ಮೊಬೈಲೆಲ್ಲ ಇಟ್ಕೊಂಡು ಕ್ಯಾರಿ ಮಾಡೋದು ಸರಿ ಅನಿಸ್ತಾರಿಲ್ಲ. ಸೊ ಹಂಗಾಗಿ ನಾನು ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಬಟ್ ಅದೇ ಫೋಟೋಸ್ನೆಲ್ಲ ಲಾಸ್ಟಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನಮ್ಗೆ ಅನಿಸಿದ್ದು ಹತ್ತೋದಕ್ಕಿಂತ ಹಿಡಿಯೋದೇ ಒಂದು ಸ್ವಲ್ಪ ಕಷ್ಟ ಅಂತ. ಸೊ ಮೇ ಬಿ ನಿಮಗೂ ಅದೇ ರೀತಿ ಅನಿಸ್ಬೋದು. ನೋಡಿ, ಟ್ರೈ ಮಾಡಿ. ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಕಮೆಂಟ್ ಮಾಡಿ. ಮತ್ತು ತುಂಬ ಸುಸ್ತಾಗಿರುತ್ತೆ. ಸೊ ಹೋಗ್ತಾನೆ ಒಂದು ಕ್ಯಾಂಟೀನ್ ಸಿಗುತ್ತೆ, ಅಲ್ಲಿ ತುಂಬ ಚೆನ್ನಾಗಿ ಮಜ್ಜಿಗೆ ಮತ್ತು ಫುಡ್ಡು ತುಂಬ ಚೆನ್ನಾಗಿರುತ್ತೆ. ಸೊ ಅದು ಕೂಡ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಅನಿಸ್ತು. ಸುಸ್ತಾಗಿರೋದಕ್ಕೂ ಆ ಮಜ್ಜಿಗೆ ತುಂಬ ಕಾಂಬಿನೇಷನ್ ಸೂಪರಾಗಿತ್ತು. ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ, ನೋಡಿ, ಬಂದು ಎಂಜಾಯ್ ಮಾಡಿ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಹೋಪ್ಫುಲಿ ಯು ಆಲ್ ಲೈಕ್ ಮೈ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ videos. Bye bye.